ಹಲೋ ಫ್ರೆಂಡ್ಸ್, ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು. ಸೀದಾ ವೀಡಿಯೋಕ್ಕೆ ಹೋಗ್ಬಿಡನ್ರಿ. ಇವತ್ತು ಇನಾಗ್ರಲ್ ಮ್ಯಾಚ್ RCB ವರ್ಸಸ್ KKR ಮ್ಯಾಚ್ ಐತಿ, ಹೌದಾ? ಅದ್ರೊಳಗೆ ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಹೌದಾ? ಅದ್ರ ಬಗ್ಗೆ ಹೇಳೋಣಂತ. ಅದಕ್ಕಿಂತ ಮುಂಚೆ ಒಂದು ಯಾರು ಗೆಲ್ಲುವ ಚಾನ್ಸ್ ಹೆಚ್ಚಿಗೆ ಐತಪ್ಪ ಅಂದ್ರೆ, ಈಗ ಪ್ಲೇಯಿಂಗ್ 11 ನೋಡ್ಕೊಂಬಂದ್ಬಿಡೋಣ, ಹೌದಾ? RCBದು KKR ಇಂದ ನನ್ನ ಪ್ರಕಾರ. ಓಕೆ, ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಯಶ್ ದಯಾಳ್, ಆಮೇಲೆ ಇವನು ಸ್ವಪ್ನೀಲ್ ಸಿಂಗ್. ಓಕೆ, ಹಿಂಗೋದ್ರೆ ನಡೀತೈತಿ. ಹೆಜಲ್ವುಡ್ ಏನಪ್ಪ ಒಂದು ಸ್ವಲ್ಪ ಇಂಜುರಿ ಅಂತ ಕೇಳ್ಪಟ್ಟಿದ್ದೆ. ಅವನ ಜಾಗದಾಗ ಮೋಸ್ಟ್ಲಿ ಲುಂಗಿ ಅಂಗಿನಿ ಬರುವ ಸಾಧ್ಯತೆ ಐತಿ, ಹೌದಾ? ಓಕೆ, ఇప్పుడు KKR ಇಂದು ಸುನಿಲ್ ನರೇನು, ಕ್ವಿಂಟನ್ ಡಿಕಾಕ್, ರಘುವಂಶಿ 3ನೇಕ, 4ನೇಕ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ, 5ನೇಕ ರಿಂಕು ಸಿಂಗು, ರಸಲ್ಲು, ಚಕ್ರವರ್ತಿ, ಆಮೇಲೆ ಹರ್ಷಿತ್ ರಾಣಾ, ವೈಭವ್ ಅರೋರಾ. ಇವ್ರು ಅದಾರಲ್ಲಿ, ಇವರು ಒಳ್ಳೆ ಬಾಲಿಂಗ್ ಆಪ್ಷನ್, ಬ್ಯಾಟಿಂಗ್ ಆಪ್ಷನ್ ಇದು KKRನಾಗ. ಹಂಗನ ಈಗ KKRನ ಮ್ಯಾಗ RCBದು ರೆಕಾರ್ಡ್ 3/4% KKRನ ಕಡೆಗೆ ಐತಿ, ಕಾಲು ಭಾಗ ಇವ್ರ ಕಡೆಗೆ ಐತಿ, ಹೌದಾ? 50-50 ಕೊಡೋಕ್ಕಾಗಲ್ಲ, 70-30 ಕೊಡ್ಬೋದು, ಹೌದಾ? 70-30 ಕೊಡ್ತಾನೆ ನಾ. KKR 70, RCB 30 ಕೊಡ್ತಾನೆ. ಯಾಕಪ್ಪ ಅಂದ್ರೆ ಇವ್ರು ಆಡಿರೋದು ಹೆಚ್ಚು ಕಮ್ಮಿ 35 ಮ್ಯಾಚ್ ಏನೋ ಆಡ್ಯಾರ. ಅದ್ರೊಳಗೆ 14 ಮ್ಯಾಚ್ ಅಷ್ಟೇ RCB ಅವ್ರು ಗೆದ್ದಾರ. ಇನ್ನು ಉಳಿದದ್ದು ಅವ್ರು ಗೆದ್ದಾರ. 16 ಮ್ಯಾಚ್ 17 ಮ್ಯಾಚ್ ಅವ್ರು ಗೆದ್ದಾರ. ನನಗನ್ಸೋ ಪ್ರಕಾರ 17-18 ಮ್ಯಾಚ್ ಗೆದ್ದಿರ್ಬೇಕು. ಓಕೆ, ಅದಕ್ಕೆ KKRನಲ್ಲಿ ಹೆಚ್ಚಿಗೆ ಐತಿ. ಅವರು ಗೆಲ್ತಾರೆ ಅಂತ ಹೇಳಕ್ಕೆ ಬರಲ್ಲ ಮ್ಯಾಚ್ ಅಂದಿಮ್ಯಾಕ. ಇದು ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಸಣ್ಣ ಗ್ರೌಂಡು, ಒಳ್ಳೆ ಬ್ಯಾಟಿಂಗ್ ಪಿಚ್ ಕೊಡ್ತಾರೆ, ಹೌದಾ? ಆಮೇಲೆ ಹಂಗೆ ಇನ್ನೊಂದು ವಿಷಯ, ಮಳೆ ಬರುವ ಸಾಧ್ಯತೆಯೂ ಐತಿ ಅಂದಾರ. ನಾನು ಈ ವಿಡಿಯೋ ಮಾಡಕ್ಕಂತೀನಿ, ನಾನೆಲ್ಲ ನೋಡಿಲ್ಲ ರಿಪೋರ್ಟ್. ಹಂಗೆ ಮಳೆ ಬರುವ ಸಾಧ್ಯತೆ ಐತಿ ಅಂತಾರೆ. ಏನು ಮಳೆ ಬರಾಕುಂತೈತೋ, ಏನು ಮಳೆ ಬಿಟ್ಟತ್ತೋ ನನಗೇನು ಗೊತ್ತಿಲ್ಲದು. ಒಟ್ಟು ಮಳೆ ಬರುವ ಸಾಧ್ಯತೆ ಐತಿ ಅಂದಾರ. ಇದ್ರೊಳಗೆ RCB ಅವ್ರು ಗೆಲ್ಲಬೇಕು ಅಂದ್ರೆ ಮೇನು ನರೇನನೇ ಎತ್ಕೋಬೇಕು. ಒಂದು ಮಿಡ್ಲ್ ಆರ್ಡರ್ ಒಳಗೆ ರಸಲ್ ಬರ್ತಾನೆ, ರಸಲ್, ರಿಂಕು, ಆಮೇಲೆ ಇವನು ವರುಣ್ ಚಕ್ರವರ್ತಿ ಬಾಲಿಂಗ್ ಮಾತ್ರ ಭಾಳ ಗಮನ ಇಟ್ಟು ಆಡ್ಕೋಬೇಕು. ಹಂಗಂದ್ರೆ ಸುನಿಲ್ ನರೇನಂದು, ವರುಣ್ ಚಕ್ರವರ್ತಿದು ಬಾಲಿಂಗ್ ಸ್ವಲ್ಪ ಚೆನ್ನಾಗೈತಿ ಅಂತ ಅಲ್ಲಿ ಹೇಳ್ತಾರೆ ಅನ್ನೋದಕ್ಕಿಂತ ನಾವು ಒಂದು ICC ಚಾಂಪಿಯನ್ಸ್ ಟ್ರೋಫಿ ನೋಡಿದ್ವಿ ಬಾಲಿಂಗ್. ಸುನಿಲ್ ನರೇನಂದು ಹಳೆವೆಲ್ಲ ಹಿಸ್ಟ್ರಿ ತಗೊಂಬಂದು ನೋಡಿದ್ರೆ ಅವನದು ಗುರ್ತಿಸೋಕ್ಕಾಗಲ್ಲ. ಅದಕ್ಕೆ ರಜತ್ ಪಟಿದಾರ್ ಒಳ್ಳೆ ಬ್ಯಾಟಿಂಗ್ ಆಡ್ತಾನೆ ಸ್ಪಿನ್ನರ್ಸ್ಗೆ. ಹಾಗಾಗಿ ಇವತ್ತು ಟಾಸ್ ಯಾವ್ದು ಗೆಲ್ಬೋದಪ್ಪ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ KKR ಟಾಸ್ ಗೆಲ್ತೈತಿ. ಆಲ್ಮೋಸ್ಟ್ ಆಲ್ KKR ಟಾಸ್ ಗೆಲ್ತದೆ. KKRಯಿಂದ ಮ್ಯಾಚ್, ಹೌದಾ? ಇಷ್ಟಂದ್ರೆ ಹೇಳಬಲ್ಲೆ ನಾನು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.